ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ಟ್ರಸ್ಟ್ ಲಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಮನುಷ್ಯರು ತಮ್ಮ ಜೀವಕ್ಕೆ ಚಿಂತಿಸ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ತಾವು ಸಾಕಿದಂತಹ ಮೂಕ ಪ್ರಾಣಿಗಳ ಬಗ್ಗೆ ಅತಿಯಾಗಿ ಹೆಚ್ಚಾಗಿಯೇ ಕಾಳಜಿಯನ್ನು ವಹಿಸ್ತಾರೆ. ಇನ್ನು ಕೆಲವರು 9 ತಿಂಗಳು ಹೆತ್ತು ಹೊತ್ತು ಸಾಕಿದಂತಹ ಮಕ್ಕಳಿಗಿಂತ ತಾವು ಸಾಕಿರುವಂತಹ ಪ್ರಾಣಿಗಳ ಮೇಲೆ ಅತಿ ಹೆಚ್ಚಾಗಿ ಪ್ರೀತಿಯನ್ನು ತೋರಿಸ್ತಿರ್ತಾರೆ. ಸದ್ಯಕ್ಕೆ ಇದೇ ವಿಚಾರವಾಗಿ ತಾನು ಸಾಕಿದಂತಹ ಪ್ರಾಣಿಗೋಸ್ಕರ ಕಾಡಿನ ನರ ಭಕ್ಷಕನನ್ನೇ ಹತ್ಯೆ ಮಾಡಿರುವಂತಹ ಭಯಾನಕ ಸ್ಟೋರಿ ಇದಾಗಿದೆ. ಈ ಹಿಂದೆ ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ ವಿಷ ಇಟ್ಟು 5 ಹುಲಿಗಳ ಹತ್ಯೆ ಪ್ರಕರಣ ದಾಖಲಾಗಿತ್ತು. ಇನ್ನು ಈ ಪ್ರಕರಣ ಮಾಸುವಂತಹ ಮುನ್ನವೇ ಮತ್ತೊಂದು ಹುಲಿಯನ್ನ ವಿಷ ಇಟ್ಟು ಹತ್ಯೆಯನ್ನ ಮಾಡಲಾಗಿದೆ. ಇನ್ನು ಈ ಪ್ರಕರಣ ಸಂಬಂಧ ಇಬ್ಬರು ಶಂಕಿತರಲ್ಲಿ ಒಬ್ಬನನ್ನ ಈ ಹಿಂದೆ ಬಂಧಿಸಲಾಗಿತ್ತು. ಇನ್ನು ಇದೀಗ ಮತ್ತೊಬ್ಬ ಶಂಕಿತ ಕೂಡ ಪತ್ತೆಯಾಗಿದ್ದು, ಹುಲಿಯನ್ನ ಹತ್ಯೆ ಮಾಡೋದಕ್ಕೆ ಪ್ರಮುಖವಾದಂತಹ ಕಾರಣ ಏನು ಅನ್ನೋದನ್ನ ಹೊರಬಿದ್ದಿದೆ. ಇದೀಗ ತಾನು ಪ್ರೀತಿಯಿಂದ ಸಾಕಿರುವಂತಹ ಹಸು ಹುಲಿರಾಯನ ಬೇಟೆಗೆ ಬಲಿಯಾದಂತಹ ಕಾರಣ ಹುಲಿಯ ಮೇಲೇನೆ ದ್ವೇಷ ಕಟ್ಟಿಕೊಂಡಂತಹ ಭೂಪ ಈತ. ಪಚ್ಚಮಲ್ಲ ಅಲಿಯಾಸ್ ಸಣ್ಣ ಎಂಬಾತನೇ ಈ ಭೂಪ ನೋಡಿ. ಈತ ಹನೂರು ತಾಲೂಕಿನ ಪಚ್ಚೆದೊಡ್ಡಿ ಅನ್ನುವಂತಹ ಗ್ರಾಮದ ನಿವಾಸಿ. ಘಟನೆ ಸಂಬಂಧ ಪಚ್ಚಮಲ್ಲನ ಜೊತೆ ಆತನ 4 ಸಹಚರರನ್ನ ಸಹ ವಶಕ್ಕೆ ಪಡೆಯಲಾಗಿದೆ. ಗಣೇಶ್, ಗೋವಿಂದೇಗೌಡ, ಮಂದೆ ಕುರಿ ಮೇಯಿಸ್ತಿದ್ದಂತಹ ಮಂಜುನಾಥ್ ಹಾಗೆ ಕಂಬಣ್ಣ ಸದ್ಯಕ್ಕೆ ಅರಣ್ಯಾಧಿಕಾರಿಗಳ ವಶದಲ್ಲಿ ಇದ್ದಾರೆ. ಪಚ್ಚಮಲ್ಲನ ಹಸುವನ್ನ ಹುಲಿ ಬೇಟೆಯಾಡಿ ಕೊಂದು ತಿಂದಿತ್ತು. ತಾನು ಸಾಕಿದಂತಹ ಹಸುವನ್ನ ಕೊಂದಿದ್ದಕ್ಕೆ ರೊಚ್ಚಿಗೆದ್ದಿದ್ದಂತಹ ಆರೋಪಿ ಹುಲಿಗೆ ಒಂದು ಗತಿನ ಕಾಣಿಸ್ಲೇಬೇಕು ಅಂತ ಸ್ಕೆಚ್ ಕೂಡ ಹಾಕಿದ್ದ. ಗೋವಿಂದೇಗೌಡ, ಮಂಜುನಾಥ್, ಕಂಬಣ್ಣ, ಗಣೇಶನ ಜೊತೆ ಸೇರಿ 12 ವರ್ಷ ವಯಸ್ಸಿನ 250 ಕೆಜಿಗೂ ಹೆಚ್ಚು ತೂಕದ ಭಾರೀ ಗಾತ್ರದ ಹುಲಿಯನ್ನ ಭೀಕರವಾಗಿ ಹತ್ಯೆಗೈದಿದ್ರು. ಯಾವ ರೀತಿ ಸಂಚು ಮಾಡಿದ್ರೋ ಅದೇ ರೀತಿ ಹುಲಿಗೆ ಮಾಂಸದಲ್ಲಿ ವಿಷವನ್ನ ಹಾಕಿ ಕೊಲ್ಲಲಾಗಿದೆ. ಬಳಿಕ ರಕ್ಕಸರು ಕೊಡಲಿಯಿಂದ ಹುಲಿಯನ್ನ 3 ಭಾಗಗಳಾಗಿ ಕತ್ತರಿಸಿದ್ದಾರೆ. ಇದರಲ್ಲಿ ಕತ್ತರಿಸಿದ್ದಾರೆ ಅನ್ನೋದು ಸಹ ಗೊತ್ತಾಗ್ತಾ ಇದೆ. ಸದ್ಯ ಆರೋಪಿಗಳನ್ನ ತೀವ್ರ ವಿಚಾರಣೆ ನಡೆಸಲಾಗ್ತಾ ಇದೆ. ಹನೂರು ತಾಲೂಕಿನ ಪಚ್ಚೆದೊಡ್ಡಿ ಗ್ರಾಮದ ಬಳಿ ಮಣ್ಣಿನಲ್ಲಿ ಮರೆ ಮಾಡಿ ಇಟ್ಟಿದ್ದಂತಹ ಹುಲಿಯ ಅರ್ಧ ಕಳೇಬರ ಪತ್ತೆಯಾಗಿದೆ. ಹುಲಿಯ ತಲೆ, ಭುಜ, ಮುಂಗಾಲುಗಳು ಮಾತ್ರ ಸಿಕ್ಕಿವೆ. ರಾಜ್ಯದಲ್ಲಿ 5 ಹುಲಿಗಳ ಸಾವಿನ ವಿಚಾರ ಮರೆಯುವ ಮುನ್ನವೇ ಮತ್ತೊಂದು ಘಟನೆ ನಡೆದಿರೋದು ತೀವ್ರ ಆಕ್ರೋಶಕ್ಕೆ ಕೂಡ ಕಾರಣವಾಗಿತ್ತು. ಹೀಗಾಗಿ ಘಟನೆ ಸಂಬಂಧ PCCF ತಂಡದ ನೇತೃತ್ವದಲ್ಲಿ ತನಿಖೆಯನ್ನ ನಡೆಸುವಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಆದೇಶವನ್ನ ಕೊಟ್ಟಿದ್ರು. ಸ್ಮಿತಾ ಬಿಜೂರು ನೇತೃತ್ವದಲ್ಲಿ ಅಧಿಕಾರಿಗಳು 8 ದಿನಗಳ ಒಳಗೆ ವರದಿಯನ್ನ ಸಲ್ಲಿಸಿ ಹುಲಿಯ ಹಂತಕರನ್ನ ಪತ್ತೆ ಮಾಡೋದಕ್ಕಾಗಿ ಮುಂದಾಗಬೇಕು ಅಂತ ಸೂಚನೆಯನ್ನ ಕೂಡ ಕೊಟ್ಟಿದ್ರು. 12 ವರ್ಷದ ಗಂಡು ಹುಲಿ ಕೊಲೆ ವಿಚಾರವಾಗಿ 2 ಶಂಕಿತರನ್ನ ನಿನ್ನೆ ವಶಕ್ಕೆ ಪಡೆದು ಅಜ್ಞಾತ ಸ್ಥಳದಲ್ಲಿ ಅರಣ್ಯಾಧಿಕಾರಿಗಳು ವಿಚಾರಣೆಯನ್ನ ನಡೆಸಿದ್ರು. ಕೃತ್ಯಕ್ಕೆ ಯಾರೆಲ್ಲ ಸಾಥ್ ಕೊಟ್ಟಿದ್ರು, ಹುಲಿಯನ್ನ ಕೊಂದಿದ್ದಾದ್ರೂ ಹೇಗೆ ಎಂಬುದರ ಕುರಿತು ಮಾಹಿತಿಯನ್ನ ಕಲೆ ಹಾಕಿದ್ರು. ನೋಡಿದ್ರಲ್ಲ ವೀಕ್ಷಕರೇ, ಮನುಷ್ಯ ತನ್ನವರ ತಂಟೆಗೆ ಬಂದ್ರೆ ಅದು ಯಾರೇ ಆದ್ರೂ ಸರಿ, ಮನುಷ್ಯ ಆದ್ರೂ ಸರಿ ಅಥವಾ ಕಾಡಿನ ನರ ಭಕ್ಷಕ ಹುಲಿ ಆದ್ರೂ ಸರಿ, ಯಾರನ್ನ ಸಹ ಬಿಡೋದಿಲ್ಲ. ಒಂದ್ ರೀತಿಯಲ್ಲಿ ಪಚ್ಚಮಲ್ಲ ಮಾಡಿದ್ದು ತಪ್ಪಿಲ್ಲ ಅನ್ಸುತ್ತೆ, ಆದ್ರೆ ಕಾನೂನು ಕೇಳಬೇಕಲ್ಲ. ಕಾನೂನು ಅಡಿಯಲ್ಲಿ ಯೋಚನೆ ಮಾಡಿದ್ರೆ ಪಚ್ಚಮಲ್ಲ ಮಾಡಿದ್ದು ತಪ್ಪು ಅನಿಸೋದಂತೂ ನೋ ಡೌಟ್. ಈ ರೀತಿಯ ಘಟನೆಗಳು ಸಂಭವಿಸದಂತಹ ರೀತಿಯಲ್ಲಿ ರಾಜ್ಯ ಸರ್ಕಾರ ಹಾಗೆ ಅರಣ್ಯ ಇಲಾಖೆ ಮುಂದಿನ ದಿನದಲ್ಲಿ ಯಾವ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಟ್ರಸ್ಟ್ ಲಾ.